ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಧ್ಯಾನ. ಆ ಧ್ಯಾನದಲ್ಲಿ ನಮ್ಮ ಮನಸ್ಸಿಗೆ ದೇಹದ ಮೇಲೆ ಇರ್ತಕ್ಕಂಥ ಪ್ರಭಾವ ಎಂಥದ್ದು ಇವತ್ತು ನಾವು ಚರ್ಚೆ ಮಾಡಬೇಕಾದ ಅಂಶ. ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರೋದನ್ನೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಾವೇನು 3 ದಿನಗಳ ಉಪವಾಸ ದೀಕ್ಷೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ದಿನಾಂಕ ನಿಗದಿ ಆಗಿಲ್ಲ, ನಿಗದಿ ಮಾಡಬೇಕ. ಅದರ ಪೂರಕವಾಗಿರ್ತಕ್ಕಂಥ ವಿಡಿಯೋಗಳಿವೆ, ಸರಣಿ ವಿಡಿಯೋಗಳು. ಪ್ರತಿದಿನ ನೀವು ನೋಡಬೇಕಂತ ಮತ್ತೊಮ್ಮೆ ನಾನು ಜ್ಞಾಪಿಸ್ತಾ ಇದ್ದೀನಿ. ಎರಡನೇ ವಿಚಾರ, ಸಾಕಷ್ಟು ಇನ್ನೂ ಜನರಿಗೆ ತಲುಪಬೇಕು. ಯಾಕೆ ಇದು ಆರೋಗ್ಯ ಕ್ರಾಂತಿ. ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗಬೇಕು, ಜನರಿಂದ ವ್ಯೂಸ್ ಜಾಸ್ತಿ ಆಗಬೇಕು. ಆದ್ದರಿಂದ ದಯಮಾಡಿ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ. ಈಗ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ದೇಹದ ಮೇಲೆ ಎಷ್ಟು ಪ್ರಭಾವ ಇದೆ ಎಂಬುದಕ್ಕೆ ಕೆಲವು ಉದಾಹರಣೆಗಳ ಮೂಲಕ ಇದನ್ನು ನೋಡೋಣ. ಒಂದು, ನಾವು ಮಲ್ಕೊಂಡಿದ್ದೀವಿ. ಮಲ್ಕೊಂಡಾಗ ಒಂದು ಯೋಚನೆ ಮಾಡ್ತೀವಿ ಅಂತ ಇಟ್ಕೊಂಡು, ಅಂದರೆ ನೀವು ನಿದ್ದೆಯಲ್ಲಿರಬಹುದು ಅಥವಾ ಅರೆನಿದ್ದೆಯಲ್ಲೂ ಇರಬಹುದು. ಎರಡಕ್ಕೂ ಸಾಧ್ಯತೆ ಇದೆ. ಈ ಉದಾಹರಣೆಗೆ ನಾವು ಮಲಗಿದ್ದೀವಿ. ಆ ಯೋಚನೆಯಲ್ಲಿ ಅಥವಾ ಕನಸಿನಲ್ಲಿ ನಮಗೆ ಹಾವು ಕಚ್ಚಿಬಿಡ್ತು. ಯಾವ್ದು ಹೇಳಿ, ಮೈಯೆಲ್ಲ ಬೆವರು ಬಿಡ್ತದೆ. ಬೆವರ ಹನಿಗಳಿಗೆ ನಮ್ಗೆ ಕಾಣ್ತವೆ. ಹೆದರಿಕೆ ಆಗ್ಬಿಡ್ತದೆ. ಹಾಗೆ ಕಚ್ಚಿದೇನೋ, ಏನಾಯಿತು ಅಂತ ಎದ್ದು ಬಿಡ್ತಂಗೆ ಭಯದ ಕಂಪನಗಳು. ಇದು ಎಷ್ಟೋ ಜನ ಗೊತ್ತಿರುತ್ತೆ ಈ ವಿಚಾರ, ಹೌದಾ? ಇನ್ನು ಎರಡನೇ ವಿಚಾರಕ್ಕೆ ಹೋಗೋಣ. ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಎರಡನೇ ವಿಚಾರಕ್ಕೆ ಹೋಗೋಣ. ಹುಡುಗಿ ಅಥವಾ ಹುಡುಗರು, ಯುವತಿ ಯುವಕ ಅಂತ ಇಟ್ಕೊಳ್ಳಿ, ಯಾರು ಬೇಕಾಗಿರಬಹುದು. ಒಂದು ಶೃಂಗಾರಪರವಾದ ಯೋಚನೆ ಮಾಡ್ತಿದ್ದೀರಿ ಅಥವಾ ಕನಸು ಕಾಣ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ. ಹುಡುಗಿ ಇರ್ಬೋದು ಅಥವಾ ಹುಡುಗ ಇರ್ಬೋದು. ಒಬ್ರಿಗೊಬ್ರು ತಪ್ಕೊಳ್ತಿದ್ದಾರೆ ಅಥವಾ ಅಂತ ಎಲ್ಲ ಆ ಥರ ಇಟ್ಕೊಳ್ಳಿ, ಸುಮ್ಮನೆ ಕಲ್ಪನೆ. ಈಗೆಲ್ಲ ಹುಡುಗಿಯರಿಗೆಲ್ಲ ಕಾಮನ್ ಆಗಿರ್ತದಲ್ಲ ಯೋಚನೆ ಮಾಡೋದು. ನಿದ್ದೆಯಲ್ಲಿ ಸಹ ಬರ್ತದೆ, ಹೊಸ ನಿದ್ದೆಯಲ್ಲಿ ಈ ಥರ ಯೋಚನೆ ಬರ್ತದೆ. ಅಥವಾ ನಿದ್ದೆ ಅಲ್ಲಿದ್ದು ಅರನಿದ್ದೆಯಲ್ಲಿ ಸಹ ಯೋಚನೆ ಬರ್ತಾಯಿದೆ. ಬರಲಿ. ಆಗ ಆ ಹುಡುಗಿಗೆ ಅಥವಾ ಆ ಹುಡುಗನಿಗೆ ದೇಹದ ಮೇಲೆ ಏನು ಪರಿಣಾಮ ಆಗ್ತದೆ ನಾನು ಹೇಳೋ ಅಗತ್ಯ ಇಲ್ಲ, ನಿಮಗೆಲ್ಲ ಗೊತ್ತಿರ್ತದೆ. ದೈಹಿಕ ಪರಿಣಾಮಗಳ ಬಗ್ಗೆ ಮಾತಾಡ್ತಿರೋದು. ಆ ಯೋಚನೆ ಇದ್ದಾಗ ನಿಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗ್ತದೆ ನಾನು ಏನು ಹೇಳೋಕ್ಕಾಗಲ್ಲ, ನಿಮಗೆಲ್ಲ ಗೊತ್ತಿದೆ, ಹೌದಾ? ಮೂರನೇ ವಿಚಾರ, ನಾವು ಕೆಲವೊಮ್ಮೆ ನಮ್ಗೆ ಗೊತ್ತಿಲ್ಲದಂಗೆ ಏನಾಗ್ತದೆ, ನೀರಿಗೆ ಹಾಕ್ತೀವಿ. ನೀರಿಗೆ ಕನಸಲ್ಲಿ ಇಟ್ಕೊಳ್ಳೋದು, ನೀರಲ್ಲಿ ಬಿದ್ದಿದ್ದೀವಿ. ನಿಮ್ಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, ನಮ್ಮ ಬಾಡಿ ಟೆಂಪರೇಚರ್ ತುಂಬ ಕಡಿಮೆ ಆಗುತ್ತದೆ. ನೀರಲ್ಲಿ ಒದ್ದೆ ಆದಾಗ ಯಾವ ಥರ ಇರುತ್ತದೋ ನಮ್ಮ ದೇಹ ಆ ಥರ ಇರ್ತದೆ. ಯಾರನ್ನ ಬೇರೆಯವ್ರು ಬಂದು ನಮಗೆ ಚೆಕ್ ಮಾಡಿದಾಗ ತುಂಬ ಟೆಂಪರೇಚರ್ ಕಡಿಮೆ ಇರ್ತದೆ. ನಮಗೆ ಮೈ ನಡುಗುತ್ತದೆ ಚಳಿಗೆ. ಅಥವಾ ಬೆಂಕಿಯಲ್ಲಿ ಬಿದ್ದಿದ್ದೆ ಅಂತ ಇಟ್ಕೊಳ್ಳೋಣ, ಕನಸಲ್ಲಿ ಅಂತ ಇಟ್ಕೊಳ್ಳಿ. ಬೆಂಕಿಯಲ್ಲಿ ಬಿದ್ದಿದ್ವಿ, ಮೈ ಸುಟ್ಟು ಹೋಗ್ತದೆ, ಟೆಂಪರೇಚರ್ ಜಾಸ್ತಿ ಆಗ್ತದೆ. ಅದು ಕನಸು, ಕಲ್ಪನೆ, ನಿಜ ಅಲ್ಲ ಅದು. ಆದರೆ ದೇಹ ನಿಜವೇಮೋ ಎಂಬಂತೆ ಪ್ರತಿಕ್ರಿಯಿಸುತ್ತದೆ ದೇಹ. ಈ 3 ಎಕ್ಸಾಂಪಲ್ಸ್ ನಿಮ್ಗೆ ಏನು ಅರ್ಥ ಆಗ್ತಿದೆ? ಮನಸ್ಸಿಗೆ ದೇಹದ ಮೇಲೆ ಪ್ರಭಾವ ಜಾಸ್ತಿ ಇರುತ್ತದೆ. ಇದು ನಾನು ಹೇಳಲಿಕ್ಕೆ ಬಯಸುವ ವಿಚಾರ ಅಥವಾ ಬಯಸುವಂಥದ್ದು. ಈ ತರಹದ ಮೇಲೆ
ಹಿಪ್ನಾಟಿಸಮ್ ಡೆವಲಪ್ ಆಗಿದ್ದು. ಹಿಪ್ನಾಟಿಸಮ್ ಡೆವಲಪ್ ಆಗಿದ್ದು ಇದೇ ರೀತಿಯಲ್ಲಿ ಮನಸ್ಸಿಗೆ ಪದೇ 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 ಒಂದು ಕಲ್ಪನೆಯನ್ನು ಅಥವಾ ಒಂದು ದೃಶ್ಯವನ್ನು ನಮ್ಮ ಇನ್ನರ್ ಮೈಂಡಿಗೆ ಒಳ ಮನಸ್ಸಿಗೆ ಕಳುಹಿಸುವ ಮೂಲಕ ದೇಹದಲ್ಲಿ ಪರಿಣಾಮಗಳು ಬರುವಂತೆ ಮಾಡ್ತಾರೆ ಒಬ್ಬ ಹಿಪ್ನಾಟಿಸ್ಟ್ ಅಥವಾ ಸಂವಹನಿಕಾರ. ಆ ತಂತ್ರನೇ ಇದರಲ್ಲಿ ಅಡಗಿರೋದು. ಅಂದರೆ ಮನಸ್ಸಿಗಿರ್ತಕ್ಕಂಥ ಶಕ್ತಿ. ಒಂದರಲ್ಲಿ ಅನ್ಕೋಬೋದು, ಬೇಡ ರಾತ್ರಿ ಹೊತ್ತು ನಿದ್ರೆಯಲ್ಲೋ ಅಥವಾ ಅನಿದ್ರೆಯಲ್ಲೋ ನಾವು ಮಂಚ ಮಾಡ್ಕೊಂಡು ಯೋಚನೆ ಮಾಡೋದು ಈ ಥರ ಆಗ್ತದೆ. ಹಗಲೊತ್ತಲ್ಲಿ ಅಂದರೆ ಮಾಮೂಲಾಗಿ ಏನಂತೀವಿ ಆ ಥರ ಯೋಚನೆಗಳು ಬಂದಾಗ ಏನಾಗ್ತದೆ ಅಂತ ಒಂದು ಪ್ರಶ್ನೆ ಅಂತ ಇಟ್ಕೊಳ್ಳಿ. ನಾವು ರೂಮಲ್ಲಿ ಒಬ್ಬರೇ ಇದ್ದೀವಿ, ನಮಗೆ ನಿದ್ದೆನೂ ಇಲ್ಲ ಅನಿದ್ರೆ ಇಲ್ಲ, ಸುಮ್ಮನೆ ಯೋಚನೆ ಮಾಡ್ತೀವಿ. ಯಾರ ಬಗ್ಗೆ ಒಂದು ಉದಾಹರಣೆಗೆ ಹಾವು ಬಗ್ಗೆ ಅಂತ ಇಟ್ಕೊಳ್ಬೋದು. ಈಗ ನಾವು ಹಾವು ಬಗ್ಗೆ ಮಾತಾಡಿದ್ವಲ್ಲ, ಹಾವು ಒಂದು ಕಚ್ಚುತ್ತೆ ಅಂತ ಅಂದ್ಕೊಂಡಿದ್ದೀವಲ್ಲ, ಅದೇನೋ ರಾತ್ರಿ ಹೊತ್ತು ಒಂದು ಕಲ್ಪನೆ ಅಥವಾ ಕನಸು ಅಂತ ಇಟ್ಕೊಳ್ಳೋಣ. ಹಂಗಾರೆ ಹಗಲೊತ್ತು ಮಾತಾಡ್ತಿದ್ದು ನೀವು ಆಳವಾಗಿ ಯೋಚನೆ ಮಾಡಿ ಆ ಅಬ್ಸಾರ್ಪ್ಷನ್ ಆಗಬೇಕು, ತಲ್ಲೀನ ಆಗಬೇಕು. ನೀವು ಹಗಲೊತ್ತು ಸಹ ನೀವು ಅಂದರೆ ಸಂಪೂರ್ಣವಾಗಿ ಜಾಗೃತಾವಸ್ಥೆಯಲ್ಲಿ ಇದ್ದರೂ ಸಹ ನಿಮ್ಮ ದೇಹ ಸ್ವಲ್ಪ ಪ್ರತಿಕ್ರಿಯಿಸುತ್ತದೆ. ಹಾವು ಬಂತೇನೋ, ಹಾವು ಕಚ್ಚುತ್ತೇನೋ ಅಂದಾಗ ಆ ಶೈಲಿ ನಿಮ್ಗೆ ಗೊತ್ತಾಗಲ್ಲ, ಆ ಪರಿಣಾಮಗಳು ನಿಮಗೆ ಗೊತ್ತಾಗಲ್ಲ. ಅದೇ ಪರಿಣಾಮ ತುಂಬ ಕಡಿಮೆ ಇರ್ತದೆ, ಒಪ್ಕೊಳ್ತೀವಿ. ಪರಿಣಾಮಗಳು ತುಂಬ ಕಡಿಮೆ ಇರ್ತವೆ, ಜಾಸ್ತಿ ಇರಲ್ಲ. ಬಟ್ ಅದೇ ರಾತ್ರಿ ಹೊತ್ತು, ಯಾಕಂದರೆ ಏನು ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾಯಿಲ್ಲ, ಆ ಒಂದು ವಿಚಾರದ ಮೇಲೆ ಗಮನ ಇರ್ತಲ್ಲ, ಅದಕ್ಕೋಸ್ಕರ ದೇಹ ತಕ್ಷಣ ಪ್ರತಿಕ್ರಿಯಿಸುತ್ತದೆ. ಹಗಲೊತ್ತು ಸಹ ಜಾಗೃತಾವಸ್ಥೆಯಲ್ಲಿ ಸಹ ಇದು ಕೆಲಸ ಮಾಡ್ತದೆ. ಎಲ್ಲ ರೀತಿಯ ಯೋಚನೆಗಳು. ಆದ್ದರಿಂದಲೇ ಇದೊಂಥರ ಧ್ಯಾನ, ಇದೊಂದು ರೀತಿಯ ಧ್ಯಾನದ ಭಾಗ. ಅಂದರೆ ಮನಸ್ಸಿಗೆ ದೇಹದ ವಿರುದ್ಧ ಪರಿಣಾಮಗಳ ಕುರಿತು ನಾನು ಹೇಳ್ತಿದ್ದೀನಿ. ಆದ್ದರಿಂದ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ, ನೀವು ಜಾಗೃತಾವಸ್ಥೆಯಲ್ಲಿರ್ರಿ ಅಥವಾ ನಿದ್ದೆಯಲ್ಲಿರ್ರಿ ಅಥವಾ ಯೋಚನೆ ಮಾಡ್ತಾ ಮಂಚವೇ ಒಬ್ಬರೇ ಯೋಚನೆ ಮಾಡ್ತಾ ತಲ್ಲೀನರಾಗಲಿ, ಅದು ಪ್ರಶ್ನೆ ಬೇರೆ. ನೀವೇನು ಆಗಬೇಕಂತಿದ್ದೀರಿ ಅಥವಾ ನಿಮಗೇನು ಆಗಬೇಕಿದೆ ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ಕಲಿಯಿರಿ. ನಿಮ್ಮ ಯೋಚನೆಗಳು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀಳ್ತವೆ, ನೀವು ಜೀವನದ ಮೇಲೆ ಪರಿಣಾಮ ಬೀಳ್ತವೆ. ಅದಕ್ಕೆ ಗೌತಮ್ ಬುದ್ಧರು ಮಾತು ಹೇಳ್ತಾರೆ, ಯು ಬಿಕಮ್ ವಾಟ್ ಯು ಥಿಂಕ್. ನೀವು ಏನು ಯೋಚನೆ ಮಾಡ್ತೀರೋ ಅದೇ ಆಗ್ತೀರಾ. ಅದೇ ಇಂಗ್ಲೀಷ್ನಲ್ಲಿ ಐ ಥಿಂಕ್ ಶೇಕ್ಸ್ಪಿಯರ್ ಅಂತ ಕಾಣ್ತದೆ, ಒಬ್ಬರು ಇರ್ತಾರೆ, ಆ್ಯಸ್ ಯು ಸೋ ಆ್ಯಸ್ ಯು ರೀಪ್. ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಅದರ ಫಲ ಬರುತ್ತದೆ ಅಂತ. ಎರಡು ಮಹನೀಯರು ಹೇಳಿದ್ದಿಷ್ಟೇ, ನಾವು ಯೋಚನೆ ಮಾಡ್ತೀವಿ, ನಾವು ಅದೇ ಆಗ್ತೀವಿ. ಆದ್ದರಿಂದ ಈ ವಿಡಿಯೋ ಮೂಲಕ ನಾನು ನಿಮಗೆ ಹೇಳಬಯಸಿದ್ದಿಷ್ಟೇ, ಒಳ್ಳೆಯ ಯೋಚನೆ ಇರಲಿ, ಅದು ಹಗಲಿರಲಿ ರಾತ್ರಿ ಇರಲಿ, ಜಾಗೃತಾವಸ್ಥೆ ಇರಲಿ ಅಥವಾ ನಿದ್ದೆಯಲ್ಲಿರಲಿ, ಕಲ್ಪನೆ ಇರಲಿ, ಉತ್ತಮವಾಗಿ ಯೋಚನೆ ಮಾಡಿ, ನಿಮಗೆ ಉತ್ತಮ ಫಲಿತಾಂಶ ಬರ್ತದೆ. ಒಂದೇ ದಿನ ಬರಲ್ಲ, ಒಳ್ಳೆಯ ವಿಚಾರ ಒಂದೇ ದಿನ ಬರಲ್ಲ, ಬರ್ತಾ ಅದಂತೂ ಆಗೋದು ಖಚಿತ. ಈಗ ಕೊನೆಗೆ ಬರ್ತಾಯಿದ್ದೀನಿ. ನಾವು ಈ ಆರೋಗ್ಯ ಕ್ರಾಂತಿ ಬಗ್ಗೆ ಮಾತಾಡ್ತಾ ತುಂಬ ಇದೊಂದು ರಾಜ್ಯದಲ್ಲಿ ಈ ಥರ ಕ್ರಾಂತಿ ಇಲ್ಲಿ ಹಿಂದೆ ನಡೆದಿಲ್ಲ. ಆದ್ದರಿಂದ ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಇದೆ. ನೀವು ಮಾಡಬಹುದಾದಿಷ್ಟೇ, ಈ ವಿಡಿಯೋ ಕೇಳಿಸಿದ್ದಾಗೆ ಒಂದು ಸಬ್ಸ್ಕ್ರೈಬ್ ಮಾಡಬೇಡಿ, ಶೇರ್ ಮಾಡಬೇಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನೊಬ್ಬರಿಗೆ ಹೇಳಿ. ಈ ಯಾವುದೇ ಭಾಗಿಯಾಗಿ ನಾವೇನು ಸರಿ ಮಾಡಬೇಕು. ವಂದನೆಗಳು.